ತಮ್ಮೆಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜೆ.ಪಿ. ಸರ್ ಅವರ ನೂತನ ಕಚೇರಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಎನ್ನುವ ವಿಷಯದ ಬಗ್ಗೆ ನಾವೆಲ್ಲ ಶಿಬಿರಾರ್ಥಿಗಳು ಒಂದು ದಿನದ ವರ್ಕ್ಶಾಪನ್ನು ಅಟೆಂಡ್ ಆಗಿದ್ವಿ. ಈ ವರ್ಕ್ಶಾಪ್ನ ಅಂತ್ಯದ ಭಾಗದ ಕಡೆಗೆ ನಾವು ಹೊರಟಿದ್ದೀವಿ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಜೆ.ಪಿ. ಸರ್ ಅವರು ಬಹಳ ಚಿರಪರಿಚಿತ ವ್ಯಕ್ತಿ. ದೂರದರ್ಶನದಲ್ಲಿ ಸಾವಿರಾರು ಸಾಧಕರನ್ನು ಇಂಟರ್ವ್ಯೂ ಮಾಡಿ ಸಾವಿರಾರು ಸಾಧಕರ ಮಾತುಗಳನ್ನು ಕೋಟ್ಯಾಂತರ ಜನರಿಗೆ ಪರಿಚಯಿಸಿದ್ದಾರೆ. ಇವರು 6 ಕೃತಿಗಳನ್ನು ಬರೆದಿದ್ದಾರೆ. ಅವರ ಮೊಟ್ಟ ಮೊದಲ ಕೃತಿ ನುಡಿಗನ್ನಡಿ, ನುಡಿಗೆ ಹಿಡಿದ ಕನ್ನಡಿ ಥರ ಆಗಿದೆ. ಅಂದರೆ ನುಡಿಗನ್ನಡಿ ಒಂದು ಸಣ್ಣ ಪುಸ್ತಕ, ಒಂದು 130 ಪೇಜ್ ಪುಸ್ತಕದಲ್ಲಿ ನಾವು ಸಂವಹನ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ, ಅಂದರೆ ಭಾಷಣ ಕೌಶಲ್ಯ, ಸಂವಹನ ಕೌಶಲ್ಯ, ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಯಟ್ ಕಂಪ್ಲೀಟ್ ಪುಸ್ತಕ ಸಣ್ಣದಾದರೂ ಕೂಡ ಹಲವಾರು ವಿಷಯಗಳನ್ನು ಮಾತಾಡಿದ್ದಾರೆ. ಇಲ್ಲಿ ಮಾತು ಮತ್ತು ವ್ಯಕ್ತಿತ್ವ ಎನ್ನುವ ಮೊಟ್ಟ ಮೊದಲನೇ ಚಾಪ್ಟರ್. ಕುವೆಂಪರು ಹೇಳ್ತಾರೆ, ಮಾತು ಸಂಸ್ಕೃತಿಯ ಹೆಗ್ಗುರುತು ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಅಂತಂದರೆ ಅವನು ಆಡುವಂಥ ಮಾತನ್ನು ಕೇಳಿಬಿಟ್ಟು ಜನ ಗುರುತಿಸ್ತಾರಂತೆ. ಅಂದರೆ ನಾವು ಹೇಳ್ತೀವಿ ವ್ಯಕ್ತಿತ್ವ ಅಂದರೆ ನಮಗಿಂತ ನಮ್ಮನ್ನು ಸುತ್ತಮುತ್ತಲ ಜನರನ್ನು ನೋಡಿ ಅಳಿತಾರೆ. ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ವರ್ತನೆ ಮಾಡ್ತೀವಿ. ಓಕೆ, ಸೊ ನಾವು ಆಡುವಂಥ ಮಾತು ಚೆನ್ನಾಗಿದ್ದರೆ ಸಮಾಜದಲ್ಲಿ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಬಹುದು. ಮಾತೆ ಮುದ್ದು ಮಾತೆ ಮೃತ್ಯು ಅಂತ ಹೇಳ್ತಾರೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬರದವ ಜಗಳ ತಂದ ಅಂತ ಹೇಳ್ತಾರೆ. ಅಂದರೆ ಮಾತು ಅಂದರೆ ಬರೀ ಸೂಪರ್ಫಿಷಿಯಲಾಗಿ ಮಾತಾಡೋದಲ್ಲ. ಅಂದರೆ ಮಾತು ಮತ್ತು ನುಡಿಗೆ ಸಾಮ್ಯತೆ ಇರಬೇಕು. ಮಾತು ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಈ ಮಾತಿನ ಕಲೆಯಿಂದ ಆಗುವಂಥ ಪ್ರಯೋಜನಗಳು ಏನೇನು, ಅಪ್ರತಿಮ ಮಾತುಗಾರರು, ಮಾತನಾಡುವ ಕಲೆ, ಈ ಮಾತನಾಡುವುದು ಇದು ಕಲೆಯೋ, ವಿಜ್ಞಾನವೋ ಅಥವಾ ವಾಣಿಜ್ಯವೋ ಅಂತ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮಾತನಾಡುವುದು ಇದು 3 ಕೂಡ ಅಂತ ಅವರು ಸಮ್ಮರೈಸ್ ಮಾಡಿದ್ದಾರೆ. ಮಾತಿನ ಪರಿಣಾಮ, ಮಾತನ್ನು ಆಡ್ಬಿಡ್ತೀವಿ, ಆಡಿದ ಮೇಲೆ ಆ ಮಾತಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ನಿರ್ದಿಷ್ಟ ನಾವೇನು ಅಪೇಕ್ಷಿತ ಪರಿಣಾಮ ಬೀರಬೇಕಾಗುತ್ತೆ. ಮಾತು ಸುಮ್ಮನೆ ನಾವು ಅಪೇಕ್ಷಿತವಾಗಿ ಮಾತಾಡುವುದು ಮಾತಾಗಲ್ಲ. ವಿಷಯ ಹೇಗಿರಬೇಕು, ಒಂದು ಭಾಷಣವನ್ನು ಮಾಡಬೇಕಂದ್ರೆ ಯಾವ ರೀತಿಯ ಆರಂಭ ಇರಬೇಕು, ಯಾವ ರೀತಿಯ ಅಂತ್ಯ ಇರಬೇಕು, ಹೇಗೆ ವಿಷಯ ಎಳೆಯಾಗಿ ಪೂರ್ಣದಂತೆ ಇರಬೇಕು, ಹೀಗೆ ಹಲವಾರು ವಿಷಯಗಳು. ಶಾರೀರಿಕ ಭಾಷೆ, ಫೇಶಿಯಲ್ ಎಕ್ಸ್ಪ್ರೆಷನ್, ಹಾಸ್ಯದ ಲಾಸ್ಯ. ನಾವು ಮಾತನಾಡುವಾಗ ಮುಖ ಗಂಟೆ ಮಾತಾಡಿದರೆ ಯಾರು ಕೇಳ್ತಾರೆ? ಹಾಸ್ಯ ಪ್ರಜ್ಞೆ ಒಬ್ಬ ಮಾತುಗಾರನಿಗೆ ಏನು ಬೇಕು, ಹೀಗೆ ಸಭೆ ಮತ್ತು ಸಭಾಂಗಣ. ಜೆ.ಪಿ. ಸರ್ ಅವರು ಹೇಳ್ತಾರೆ, ನೋ ಬಡಿ ಇಸ್ ಬಾರ್ ಸ್ಪೀಕರ್ ಎಕ್ಸೆಪ್ಟ್ ಲೌಡ್ ಸ್ಪೀಕರ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ಪೀಕರ್ ಆಗ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಭಾಕಂಪನವನ್ನು ಹೋಗಲಾಡಿಸ್ಕೋಬೋದು. ಸಭಾಕಂಪನದ ಬಗ್ಗೆ ವಿಸ್ತೃತವಾಗಿ ಇವರು ಒಂದು 2-3 ಪೇಜನ್ನು ಬರೆದಿದ್ದಾರೆ. ಅಂದರೆ ಸಭಾಕಂಪನ ಬರಲಿಕ್ಕೆ ಕಾರಣ ಏನು, ಸಭಾಕಂಪನದ ಲಕ್ಷಣಗಳೇನು, ಹೇಗೆ ಸತತ ಅಭ್ಯಾಸದಿಂದ ಸಭಾಕಂಪನದಿಂದ ಹೊರಗೆ ಬರಬಹುದು ಅಂದ್ಬಿಟ್ಟು ಇವರು ಲಕ್ಷಾಂತರ ಜನರಿಗೆ ತರಬೇತಿನ ನೀಡಿದ್ದಾರೆ. ಇವರ ತರಬೇತಿಯನ್ನು ತಾವು ಕೂಡ ಪಡೀಬೇಕು. ಈ ನುಡಿಗನ್ನಡಿ ಪುಸ್ತಕ ಭಾಷಣ ಕಲೆಯ ಕೈದಿವಿಗೆ ಅಂತಲೇ ಹೇಳ್ತಾರೆ. ನಾನಂತೂ ಈ ಪುಸ್ತಕವನ್ನು ಸುಮಾರು ಒಂದು 5-6 ಸರಿ ಓದಿದ್ದೀನಿ. ತಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಓದಬೇಕು, ಅತ್ಯುತ್ತಮ ಭಾಷಣಗಾರರಾಗಬೇಕು, ಅತ್ಯುತ್ತಮ ಸಂವಹನಕಾರರಾಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಶರತ್, ಮೈಸೂರಿಂದ ಬಂದಿದ್ದೀನಿ. ಜೆ.ಪಿ. ಸರ್ದು ಇವತ್ತು ಹೊಸ ನೂತನ ಶಾಖೆಯಲ್ಲಿ ಲೈವ್ ಶಿಬಿರ ಇತ್ತು 30/7/2023 ಆ ಶಿಬಿರಕ್ಕೆ ನಾನು ಇವತ್ತು ಭಾಗವಹಿಸಿ 2 ಮಾತುಗಳನ್ನು ಆಡಲು ಇಚ್ಛೆ ಪಡುತ್ತೇನೆ. ನಾನು ಮೊದಲು ಆನ್ಲೈನ್ ಕ್ಲಾಸ್ ಸೇರಿಕೊಂಡೆ ಒಂದು ತಿಂಗಳಿಂದ. ಆಗ ಜೆ.ಪಿ. ಸರ್ ನನ್ನ ಇಂಟ್ರೊಡಕ್ಷನ್ ತೊಗೊಂಡ್ರು. ಅವಾಗ ನನ್ನ ಮಾತಾಡಿಸುವಾಗ ಅವರು ನನ್ನ ಕೇಳಿದ್ರು, ನಿಮಗೇನು ಏನೆಲ್ಲ ಡ್ರಾಬ್ಯಾಕ್ ಇದೆ ಮಾತಾಡಲಿಕ್ಕೆ. ನಾನು ಆವಾಗ ಹೇಳಿದೆ ಜೆ.ಪಿ. ಸರ್ಗೆ, ಸರ್ ನನಗೆ ಹೋಗುವಾಗ ಇದು ಸ್ಟೇಜ್ ಫಿಯರ್ ಅದೆಲ್ಲ ಇರಲ್ಲ, ಬಟ್ ಪದಗಳೇ ಬರಲ್ಲ, ನನಗೆ ವರ್ಡ್ಸ್ಗಳು ಮಿಸ್ ಆಗುತ್ತೆ. ಆಗ ಅವರು ಹೇಳಿದ್ರು, ನನ್ನದೊಂದು ಪುಸ್ತಕ ಇದೆ ನುಡಿಗನ್ನಡಿ ಅಂತ, ಅದನ್ನು ತಗೊಂಡು ಫಸ್ಟ್ ರೌಂಡಲ್ಲೇ ಹೇಳಿದ್ರು. ನೆಕ್ಸ್ಟ್ ಡೇನೇ ನಾನು ಸ್ವಪ್ನ ಬುಕ್ ಹೌಸಿಂದ ಅದನ್ನು ಪರ್ಚೇಸ್ ಮಾಡಿ ಇಮಿಡಿಯೇಟ್ ಒಂದು ದಿನದಲ್ಲಿ ನಮ್ಮ ಮನೆಗೆ ಬಂತು. ಅದನ್ನು ನಾನು ಆಲ್ಮೋಸ್ಟ್ 2 ಟೈಮ್ಸ್ ಓದಿದ್ದೀನಿ. ಆ ಒಂದು ಬುಕ್ ಓದಿದ ಮೇಲೆ ನನಗೆ ಇದು ಭಾಷಣ ಕಲೆಯಲ್ಲಿ
ಇರುವ ಅಂಶಗಳೆಲ್ಲ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಅವ್ರು ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಸಿಂಪಲ್ ಕನ್ನಡದಲ್ಲಿ ಮನದಟ್ಟು ಆಗುವಂಗೆ ಅದನ್ನು ಬರೆದಿದ್ದಾರೆ. ಅದನ್ನು ನಾವು ಓದಿದ ಮೇಲೆ ನಾವು ನಮ್ಮ ಧ್ವನಿಯನ್ನು ಯಾವ ರೀತಿ ಅದನ್ನು ಅಳವಡಿಸ್ಕೋಬೇಕು, ಆಮೇಲೆ ನಾವು ಭಾಷಣ ಮಾಡೋ ಮುಂಚೆ ಯಾವ ರೀತಿ ಅಭ್ಯಾಸ ಮಾಡಬೇಕು, ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಅದನ್ನು ಅಳವಡಿಸ್ಕೋಬೇಕು, ಇಂಥ 10 ಆಲ್ಮೋಸ್ಟ್ ಒಂದು 20-30 ಟಾಪಿಕನ್ನು ಅವರು ಡೀಪಾಗಿ ಸುಂದರವಾಗಿ ಆಮೇಲೆ ನಮಗೆ ಮನದಟ್ಟವಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲರೂ ಯಾರಿಗೆಲ್ಲ ಭಾಷಣ ಕಲೆಯಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಸ್ಪೀಕಿಂಗ್ ಕೌಶಲ್ಯವನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂಥವರೆಲ್ಲರೂ ದಯವಿಟ್ಟು ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಎಲ್ಲರೂ ಓದಿ ಎಲ್ಲರೂ ತಮ್ಮ ಕಲೆ ಮತ್ತು ಕೌಶಲ್ಯವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹೇಗೆ ಸರ್? ನಮಸ್ಕಾರ, ಶಿವರಾಮು ಅಂತ. ಇವತ್ತು ಜಯಪ್ರಕಾಶ್ ಸರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದರಲ್ಲಿ ತುಂಬ ಕಲ್ತಿದ್ದೀವಿ, ತುಂಬ ಕಲ್ತು ಮತ್ತು ಮನೆಯಲ್ಲೂ ಕಲಿಯೋದಕ್ಕೋಸ್ಕರ ಈ ಒಂದು ಬುಕ್ನ ತೊಗೊಂಡಿದ್ದೀನಿ, ನುಡಿಗನ್ನಡಿ ಅಂತ. ಅಂದರೆ ತುಂಬ ಟಾಪಿಕ್ಗಳಿದೆ ಇದರಲ್ಲಿ. ವ್ಯಕ್ತಿ ಯಾವ ಥರ ಭಾಷಣ ಮಾಡಬೇಕು ಅಂತ ಹೇಳ್ಬೋದು, ಯಾವುದೋ ಕಂಟೆಂಟ್ ರೆಡಿ ಮಾಡ್ಕೋಬೇಕು, ಜೊತೆಗೆ ಮಾತಿನ ಶೈಲಿ ಹೇಗಿರಬೇಕು, ಇದು ಎಲ್ಲ ಒಂದೇ ಸಲ ಕ್ಲಾಸಲ್ಲಿ ಕಲಿಯೋಕ್ಕಾಗಲ್ಲ. ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ತುಂಬ ಇದೆ, ಅದು ಅಷ್ಟೊಂದು ಇಂಟ್ರೆಸ್ಟ್ ಕಲಿಯೋಕ್ಕಾಗಲ್ಲ. ಬುಕ್ಸ್ ನಂಬ್ತಾ ಇದ್ದಾಗ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಾವು ಇದ್ದಂಥ ಟೈಮಲ್ಲಿ ದಿವಸ 1 hour ಒಂದು ಟಾಪಿಕ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂದರೆ 100% ನಾವು ಕೂಡ ಇಂಪ್ರೂವ್ ಆಗ್ಬೋದು, ಕಲಿಯೋದಕ್ಕೆ ಈಜಿ ಆಗುತ್ತೆ. ಒಂದು ಒಳ್ಳೆ ಸ್ಕಿಲ್ಲಾಗಿ ಕಲ್ತ್ಕೋಬೇಕು ಅಂದರೆ ಈ ಬುಕ್ಕು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಯಾಕೆಂದರೆ ನಾನು ತೊಗೊಂಡಿದ್ದೀನಿ, ನೀವು ಕೂಡ ತೊಗೊಳ್ಳಿ. ಫ್ಯೂಚರಲ್ಲಿ ನಿಮ್ಮ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಪ್ರಸಾದ್. ಈ ದಿನ ಜೆ.ಪಿ. ಸರ್ ಅವರ ಕಾರ್ಯಾಗಾರವನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ವಿ. ಮೊದಲನೇದಾಗಿ ನಾನು ಈ ನುಡಿಗನ್ನಡ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ನುಡಿಗನ್ನಡಿ ಅಂತಕ್ಕಂಥ ಹೇಳೋಕ್ಕಿಂತ ಮುಂಚೆ ನಮ್ಮ ಕನ್ನಡದ ಭಗವದ್ಗೀತೆ ಅಂತ ನಾವು ಕಗ್ಗವನ್ನು ಕರಿತೀವಿ, ಮಂಕುತಿಮ್ಮನ ಕಗ್ಗ DVG ಅವ್ರದ್ದನ್ನು. ಹಾಗೆ ಇದು ನುಡಿಗನ್ನಡಿ ಅಂತಕ್ಕಂಥದ್ದು ಏನಿದೆ, ಭಾಷಣಕಾರರ ಕೈದೀವಿಗೆ ಅಥವಾ ಕೈಗನ್ನಡಿ ಅಂತ ಹೇಳ್ತಾ ಹೋಗ್ಬೋದು. ಭಾಷಣಕಾರರು ಹೇಗಿರಬೇಕು, ಅವರ ಏಳು ಬೀಳುಗಳೇನು, ಭಾಷಣಕಾರ ಉತ್ತಮವಾಗಿ ಅವರು ಅಭಿವೃದ್ಧಿ ಪಡಿಸ್ಕೋಬೇಕಾದ್ರೆ ಏನೇನು ಕೌಶಲ್ಯಗಳು ಬೇಕು ಎಂಬುದನ್ನು ಜೆ.ಪಿ. ಸರ್ ಅವರು ಅನೇಕ ರೀತಿಯ ದೂರದರ್ಶನಗಳ ಸಂದರ್ಶಕರಾಗಿ, ಅನೇಕ ತರಬೇತಿಗಳಲ್ಲಿ ತರಬೇತುಗಾರರಾಗಿ ಅವರ ಅನುಭವಾಮೃತವನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಒಂದು ಈ ಪುಸ್ತಕ ಭಾಷಣಕಾರರಿಗೆ ಒಂದು ಅಮೃತ ಅಂತಲೂ ಸಹ ಕರೀತಾ ಹೋಗ್ಬೋದು. ಆ ಭಾಷಣಕಾರದ ಅನೇಕ ಅಂಶಗಳನ್ನು ಪರಿವಿಡಿಯಲ್ಲಿ ನಾನು ನೋಡ್ತಾ ಹೋಗ್ಬೋದು. ಮುಖ್ಯವಾಗಿ 2 ಅಂಶಗಳನ್ನು ನಾನು ಹೇಳ್ತಾ ಹೋಗ್ಬೋದೇನೆ. ಸಾಮಾನ್ಯವಾಗಿ ಎಲ್ಲ ಭಾಷಣಕಾರರಿಗೆ ಇರುವಂಥದ್ದು ಅಂತಂದರೆ ಸಭಾಕಂಪನ. ಆ ಸಭಾಕಂಪನ ಹೇಗೆ ಇರುತ್ತೆ, ಅದನ್ನು ಹೇಗೆ ಕಾರಣಗಳೇನು ಮತ್ತು ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಅಂತಕ್ಕಂಥದ್ದನ್ನಾಗಿರ್ಬೋದು. ಮತ್ತು ನಾವು ಭಾಷಣ ಮಾಡಬೇಕಾದ ಸಂದರ್ಭದಲ್ಲಿ ಆ ಭಾಷಣ ಮಧ್ಯದಲ್ಲಿ ಒಂದು ಹಾಸ್ಯವನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದಾಗಿರ್ಬೇಕು. ಮತ್ತು ಭಾಷಣ ಮಾಡಬೇಕಾದ ಸಂದರ್ಭದಲ್ಲಿ ವಿಷಯ, ಸಭಿಕರು ಮತ್ತು ಸಭೆ ಮತ್ತು ಮಾತನಾಡುವ ಒಂದು ಭಾಷಣಕಾರ ಅವರ ಕೌಶಲ್ಯ ಹೆಂಗಿರಬೇಕು ಅಂತಕ್ಕಂಥದ್ದಾಗಿರ್ಬೋದು. ಅಲ್ಲಿ ಮಧ್ಯೆ ಬಳಸಬೇಕಾದ ಗಾದೆ ಮಾತುಗಳಾಗಿರ್ಬೋದು, ನುಡಿಗಳು ಯಾವ ರೀತಿಯಲ್ಲಿ ಬಳಸಬೇಕಂತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಲ್ಲಿ ನಾವು ಬಳಸುವಂಥ ಸಂದರ್ಭದಲ್ಲಿ, ಮಾತಾಡುವಂಥ ಸಂದರ್ಭದಲ್ಲಿ ಶಾರೀರಿಕ ಭಾಷೆ ಹೇಗಿರಬೇಕು ಅಂತಕ್ಕಂಥದ್ದಾಗಿರ್ಬೋದು. ಮತ್ತು ಮಾತಿನಿಂದ ಬಾಂಧವ್ಯ ಹೇಗೆ ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ನಾವು ಹೇಳಬೇಕಾದ ಸಂದರ್ಭದಲ್ಲಿ ಭಾಷಣಕಾರ ತನ್ನ ಒಂದು ಮಾತನ್ನು ಹೇಗೆ ಮಾತಾಡಬೇಕು, ಹೇಗೆ ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಅವನು ಯಾವ ರೀತಿಯಲ್ಲಿ ಸಭೆಯಲ್ಲಿ ಮಾತಾಡಬೇಕು, ಒಟ್ಟಾರೆಯಾಗಿ ಒಬ್ಬ ಶಿಕ್ಷಕರಾಗಿರ್ಬೋದು, ಒಂದು ರಾಜಕೀಯ ನಾಯಕನಾಗಿರ್ಬೋದು, ಯಾರೇ ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು, ಒಬ್ಬ ಭಾಷಣಕಾರ ಮಾತುಕಾರ ಆಗಬೇಕಾದ್ರೆ ಅದನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದರ ಸಂಪೂರ್ಣ ಕೈಗನ್ನಡಿ ಈ ನುಡಿಗನ್ನಡಿ ಅಂತ ಹೇಳ್ಬೋದು. ಈ ಪುಸ್ತಕದ ಬಗ್ಗೆ ನಾವು ಒಂದು 1 hour ಆದರೂ ಮಾತಾಡ್ಬೋದು. ಆದರೆ ಈ ಒಂದು ಸಮಯ ಇದ್ದ ಕಾರಣವಾಗಿ 2 ಮಾತುಗಳನ್ನು ಆಡ್ತಾ ಈ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟಂತಹ ಜೆ.ಪಿ. ಸರ್ಗೆ ಮತ್ತು ಈ ಕಾರ್ಯಾಗಾರಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಂತಹ
ಜೆ ಪಿ ಸರ್ ಅವರಿಗೆ ಶ್ರೇಷ್ಠ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ ಅಂತ ಹೇಳಿ. ಈ ಒಂದು ಪುಸ್ತಕವನ್ನು ಖರೀದಿ ಮಾಡಬೇಕಾದ್ರೆ ಸ್ವಪ್ನ ಬುಕ್ ಹೌಸಲ್ಲಿ ತಗೋಬೋದು ಅಂತ ಹೇಳ್ತಾ ಈ ಒಂದು ಪುಸ್ತಕವನ್ನು ನಾನು ಕೊಟ್ಟಂತಹ ಜೆ ಪಿ ಸರ್ಗೆ ಹಾಗೂ ಈ ಕಾರ್ಯಾಗಾರಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಇದು ಒಂದು ಕಾರ್ಯಾಗಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿರ್ಗಮಿಸ್ತಾ ಇದ್ದೀವಿ. ಥ್ಯಾಂಕ್ ಯು.